ನಮಸ್ಕಾರ. ದಿ ಡೀಪ್ ಡೈವ್ಗೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋ ವಿಷಯ ನಂಬಿಕೆ. ಹ್ಮ್ ಕೇಳೋಕೆ ಬಹಳ ಸರಳವಾದ ಶಬ್ದ ಅನ್ಸುತ್ತೆ, ಆದ್ರೆ ಒಂದು ಅಚಲವಾದ ನಂಬಿಕೆ ನಮ್ಮನ್ನು ನಿಜವಾಗ್ಲೂ ದುಃಖದಿಂದ ಪಾರು ಮಾಡಬಲ್ಲದ? ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಪ್ರಶ್ನೆನೇ ಇಟ್ಕೊಂಡು ನಾವು 6 ಜನವರಿ 2026ರ ಒಂದು ಆಧ್ಯಾತ್ಮಿಕ ಪ್ರವಚನದ ಸಾರಾಂಶದ ಆಳಕ್ಕೆ ಇಳಿಯೋಣ. ಖಂಡಿತ. ಯಾಕಂದ್ರೆ ಆ ಪ್ರವಚನದ ಪ್ರಕಾರ ಎಲ್ಲಾ ಜ್ಞಾನದ ಅಡಿಪಾಯವೇ ಒಂದೇ ಒಂದು ವಾಕ್ಯದಲ್ಲಿದೆ. ಓ, ಯಾವ ವಾಕ್ಯ ಅದು? ಬ್ರಹ್ಮಬಾಬಾ ಶಿವಬಾಬಾರವರ ರಥ. ಇದು ಕೇವಲ ಒಂದು ಸಾಂಕೇತಿಕ ಸಾಲಲ್ಲ. ಈ ಒಂದು ನಂಬಿಕೆಯನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಆಧ್ಯಾತ್ಮಿಕ ಪಯಣದಲ್ಲಿ ಬರೋ ಬಹುತೇಕ ಗೊಂದಲಗಳು ತಾವಾಗಿಯೇ ಬಗೆಹರಿಯುತ್ತೆ ಅಂತ ಈ ಬೋಧನೆಗಳು ಹೇಳ್ತವೆ. ಸರಿ, ಹಾಗಾದ್ರೆ ಆ ಅಡಿಪಾಯದಿಂದಲೇ ಶುರು ಮಾಡೋಣ. ಖಂಡಿತ. ಬ್ರಹ್ಮಬಾಬಾ ಶಿವಬಾಬಾರವರ ರಥ ಅಂದ್ರೆ ಸಾಕಾರ ಮಾಧ್ಯಮ ಮತ್ತೆ ನಿರಾಕಾರ ಪರಮಾತ್ಮ ಇಬ್ರು ಒಟ್ಟಿಗಿರ್ತಾರೆ, ಅವರನ್ನ ಬೇರೆ ಮಾಡಕ್ಕಾಗಲ್ಲ ಅಂತ. ಹೌದು. ಆದ್ರೆ ಒಂದು ನಿಮಿಷ, ಇಲ್ಲಿ ದೇವರು ರಥದಲ್ಲಿ ಬರ್ತಾರೆ ಅನ್ನೋದು ಒಂದು ರೂಪಕ ಅನ್ಕೋಬೋದಾ ಅಥವಾ ಇದನ್ನ ಅಕ್ಷರಶಃ ತಗೋಬೇಕಾ? ಇದು ಸ್ವಲ್ಪ ಗೊಂದಲ ಅಲ್ವಾ? ಖಂಡಿತ. ಇದು ತುಂಬಾನೇ ಸಹಜವಾದ ಪ್ರಶ್ನೆ. ಇಲ್ಲಿ ರಥ ಅಂದ್ರೆ ಒಂದು ಭೌತಿಕ ವಾಹನ ಅಂತಲ್ಲ. ಓಕೆ, ಇದಕ್ಕೊಂದು ಸಿಂಪಲ್ ಉದಾಹರಣೆ ಕೊಡಬಹುದು. ಈಗ ನೋಡಿ, ನಮ್ಮ ಮನೆಗೆ ಕರೆಂಟ್ ಬರಬೇಕು ಅಂದ್ರೆ ಒಂದು ಮಾಧ್ಯಮ ಬೇಕಲ್ವಾ? ಹೌದು, ಒಂದು ವೈಯರ್ ಬೇಕು. ಪವರ್ ಸ್ಟೇಷನ್ನಿಂದ ವಿದ್ಯುತ್ ನೇರವಾಗಿ ನಮ್ಮ ಬಲ್ಬ್ ಬರಲ್ಲ. ಕರೆಕ್ಟ್. ಹಾಗೇನೆ ಜ್ಞಾನಸಾಗರ ನಿರಾಕಾರ ಶಿವನಿಗೆ ತನ್ನ ಜ್ಞಾನ, ತನ್ನ ಶಕ್ತಿಯನ್ನ ನಮ್ಮ ತನಕ ತಲುಪಿಸೋಕೆ ಒಂದು ಭೌತಿಕ ಸಾಕಾರ ಮಾಧ್ಯಮ ಬೇಕು. ಆ ಮಾಧ್ಯಮವೇ ಈ ದೇಹವೆಂಬ ರಥ. ನಿಖರವಾಗಿ. ಸೊ ಆ ಮಾಧ್ಯಮವನ್ನೇ ನಿರಾಕರಿಸೋದು ಅಂದ್ರೆ ಕರೆಂಟ್ ಬೇಡ, ಬರೀ ವೈಯರ್ ಸಾಕು ಅಂದಾಗೆ ಆಗತ್ತೆ. ಓ, ಹಾಗಾದ್ರೆ ಇದರ್ಥ ಆ ಬಹುಕಾಲದ ಪ್ರಶ್ನೆ ಅಂದ್ರೆ ನಾವು ರೂಪವನ್ನು ಪೂಜಿಸಬೇಕಾ ಅಥವಾ ನಿರಾಕಾರವನ್ನು ಧ್ಯಾನಿಸಬೇಕಾ ಅನ್ನೋ ಗೊಂದಲಕ್ಕೆ ಅದಕ್ಕೆ ಉತ್ತರ ಸಿಕ್ಕಾಗೆ. ಹೌದು, ಎರಡನ್ನೂ ಬೇರೆ ಮಾಡಬೇಡಿ, ಎರಡೂ ಒಂದೇ ಶಕ್ತಿಯ 2 ಮುಖಗಳು ಅನ್ನೋದೇ ಇಲ್ಲಿನ ಒಳನೋಟ. ಅಷ್ಟೇ. ಆ ಸಂಯುಕ್ತ ರೂಪದ ನೆನಪೇ ಅತೀ ಶಕ್ತಿಶಾಲಿ. ಆದರೆ ಈ ಬೋಧನೆಗಳಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡಲಾಗಿದೆ. ಏನು ಅಂತ? ನಮ್ಮ ಈ ಅಡಿಪಾಯವನ್ನ, ಈ ನಿಶ್ಚಯವನ್ನೇ ಅಲುಗಾಡಿಸೋಕೆ ಮಾಯೆ ಅಥವಾ ಭ್ರಮೆ ಪ್ರಯತ್ನಿಸುತ್ತೆ ಅಂತ. ಮಾಯೆ ಅಂದ್ರೆ ಅದು ಹೇಗೆ ಬರುತ್ತೆ? ಅದು ಯಾವುದೋ ದೊಡ್ಡ ರಾಕ್ಷಸನ ರೂಪದಲ್ಲಿ ಬರಲ್ಲ, ಬದಲಿಗೆ ಬಹಳ ಸೂಕ್ಷ್ಮವಾದ ಸಂಶಯಗಳ ರೂಪದಲ್ಲಿ ಬರುತ್ತೆ. ಉದಾಹರಣೆಗೆ, ದೇವರು ಹೀಗ್ ಮಾತಾಡೋಕೆ ಸಾಧ್ಯನಾ? ಇದು ನಿಜವಾಗ್ಲೂ ದೇವ್ರೇನಾ ಅಥವಾ ಕೇವಲ ಒಬ್ಬ ಮನುಷ್ಯನ ಆತ್ಮನ? ಈ ಥರದ ಪ್ರಶ್ನೆಗಳು. ಇದು ಅನುಭವಿ ಸಾಧಕರ ಮನಸ್ಸಲ್ಲೂ ಬರಬಹುದು. ಖಂಡಿತವಾಗ್ಲೂ. ಇದನ್ನೊಂದು ಸೂಕ್ಷ್ಮವಾದ ಕಂಪ್ಯೂಟರ್ ವೈರಸ್ ತರ ಅನ್ಕೋಬಹುದು. ಅದು ನಮ್ಮ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ನಮ್ಮ ಮೂಲ ನಂಬಿಕೆಯನ್ನೇ ಕೆಡಿಸಲ್ ನೋಡುತ್ತೆ. ಆ ನಂಬಿಕೆಯ ಅಡಿಪಾಯ ಗಟ್ಟಿಯಾಗಿದ್ರೆ ಈ ಎಲ್ಲಾ ವೈರಸ್ಗಳಿಂದ ರಕ್ಷಣೆ ಸಿಗತ್ತೆ. ಹೌದು. ಸರಿ, ಈ ನಂಬಿಕೆ ದುಃಖದಿಂದ ಪಾರಾಗುವ ದಾರಿಯಾದ್ರೆ, ಈ ನಂಬಿಕೆ ಇಲ್ಲದ ಜಗತ್ತು ದುಃಖದಿಂದ ಪಾರಾಗಲು ಯಾವ ದಾರಿ ಹುಡುಕುತ್ತಿದೆ? ಇದರ ಬಗ್ಗೆ ಪ್ರವಚನದಲ್ಲಿ ಒಂದು ಕಠೋರವಾದ ವಿಷಯ ಇದೆ ಅಲ್ವಾ? ಹೌದು. ಆ ಜ್ಞಾನದ ಬೆಳಕಲ್ಲಿ ನೋಡಿದಾಗ ಅವರ ಪ್ರಯತ್ನಗಳು ಎಷ್ಟು ದಾರಿ ತಪ್ಪಿವೆ ಅಂತ ಗೊತ್ತಾಗುತ್ತೆ. ಜೀವನದಲ್ಲಿನ ಸಮಸ್ಯೆಗಳು, ಒತ್ತಡ, ನೋವು ಸಹಿಸೋಕಾಗದೇ ಇದ್ದಾಗ ಮನುಷ್ಯರು ಅದರಿಂದ ಪಾರಾಗೋಕೆ ಒಂದು ತಪ್ಪು ದಾರಿ ಹಿಡಿತಾರೆ. ಅದೇ, ತಮ್ಮ ದೇಹವನ್ನೇ ಕೊನೆಗೊಳಿಸೋದು. ಹೌದು, ಆತ್ಮಹತ್ಯೆ. ಈ ದೇಹ ಮುಗಿದ್ರೆ ಎಲ್ಲ ಕಷ್ಟನೂ ಮುಗಿತು ಅಂತ ಅವ್ರು ಭಾವಿಸ್ತಾರೆ. ಆದ್ರೆ ಪ್ರವಚನದಲ್ಲಿ ಇದನ್ನ ಕೇವಲ ಪಾಪ ಅಲ್ಲ, ಮಹಾಪಾಪ ಅಂತ ಯಾಕೆ ಹೇಳಿದರೆ? ಅದು ಹತಾಶೆಯ ಕೊನೆಯ ಹಂತದಲ್ಲಿ ತಗೊಳ್ಳೋ ನಿರ್ಧಾರ ಅಲ್ವಾ? ನಿಮ್ಮ ಪ್ರಶ್ನೆ ಸರಿ. ಆದ್ರೆ ಇಲ್ಲಿ ಪಾಪ ಅನ್ನೋದನ್ನ ಕರ್ಮದ ಲೆಕ್ಕಾಚಾರದ ದೃಷ್ಟಿಯಿಂದ ವಿವರಿಸಲಾಗಿದೆ. ಓಕೆ. ನೋಡಿ, ಆತ್ಮಕ್ಕೆ ಸಾವಿಲ್ಲ, ಅದು ಅಜರ, ಅಮರ. ಈ ದೇಹ ಏನಿದೆ, ಇದು ಜಸ್ಟ್ ಒಂದು ಬಟ್ಟೆ ತರಹ. ವಸ್ತ್ರ ಹಳೇದಾದಾಗ ನಾವು ಅದನ್ನ ಬದಲಾಯಿಸ್ತೀವಿ. ಆದ್ರೆ ಆತ್ಮಹತ್ಯೆ ಅಂದ್ರೆ ಸಮಯಕ್ಕೆ ಮುಂಚೆನೆ ಸಿಕ್ಕಿದ ಪಾತ್ರವನ್ನ ಪೂರ್ತಿ ಮಾಡದೆ ಆ ಬಟ್ಟೆಯನ್ನ ಹರಿದು ಹಾಕದ ಹಾಗೆ. ಇದರಿಂದ ಕರ್ಮದ ಲೆಕ್ಕ ಮುಗಿಯಲ್ಲ, ಬದಲಿಗೆ ಇನ್ನಷ್ಟು ಜಟಿಲವಾಗುತ್ತೆ. ಪ್ರವಚನದಲ್ಲೊಂದು ಒಳ್ಳೆ ಉದಾಹರಣೆ ಇದೆ. ಏನು? ಬಟ್ಟೆ ಮೇಲೆ ಕಲೆ ಆಗಿದೆ ಅಂತ ಬಟ್ಟೆಯನ್ನೇ ಹರಿದು ಹಾಕಿದ್ರೆ ಕಲೆ ಹೋಗಲ್ಲ, ಬದಲಿಗೆ ಬಟ್ಟೆ ಹರಿದ ಪಾಪ ಕೂಡ ಸೇರ್ಕೊಳ್ಳುತ್ತೆ. ಇದು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಅಂದ್ರೆ ದುಃಖದಿಂದ ಪಾರಾಗಲು ಹಿಡಿಯೋ ದಾರಿ ಅವರನ್ನ ಇನ್ನಷ್ಟು ದುಃಖಕ್ಕೆ ತಳ್ಳುತ್ತೆ. ಹೌದು. ಹಾಗಾದ್ರೆ ಈ ಜ್ಞಾನ ಸೂಚಿಸೋ ಪರ್ಯಾಯ ಮಾರ್ಗವಾದ್ರೂ ಏನು? ಜಗತ್ತಿನ ಪರಿಹಾರ ದೇಹವನ್ನ ನಾಶ ಮಾಡೋದಾದ್ರೆ ಇಲ್ಲಿನ ಪರಿಹಾರವೇನು? ಇಲ್ಲಿನ ಪರಿಹಾರವೇ ಸಂಪೂರ್ಣ ವಿಭಿನ್ನ. ಹೇಗೆ? ಜಗತ್ತು ದೇಹವನ್ನ
ಅಂದ್ರೆ ಹಾರ್ಡ್ವೇರ್ ಅನ್ನ ನಾಶ ಮಾಡೋಕೆ ನೋಡಿದ್ರೆ ಈ ಜ್ಞಾನವು ದೇಹಾಭಿಮಾನವನ್ನ ಅಂದ್ರೆ ಸಾಫ್ಟ್ವೇರ್ ಅನ್ನ ಬದಲಾಯಿಸೋಕೆ ಹೇಳುತ್ತೆ. ಓ ಅಂದ್ರೆ ದುಃಖಕ್ಕೆ ಕಾರಣ ದೇಹ ಅಲ್ಲ? ಖಂಡಿತ ಅಲ್ಲ. ಕಾರಣ ನಾವು ಜನ್ಮಾಂತರಗಳಿಂದ ಮಾಡಿದ ವಿಕರ್ಮಗಳು. ಆ ಕರ್ಮದ ಬ್ಯಾಗೇಜನ್ನ ಅಳಿಸೋಕಿರೋ ಒಂದೇ ಒಂದು ದಾರಿ ಯೋಗಾಗ್ನಿ. ಯೋಗಾಗ್ನಿ ಅಂದ್ರೆ ಧ್ಯಾನದ ಶಕ್ತಿ ಅಲ್ವಾ? ಹೌದು. ಪರಮಾತ್ಮನನ್ನ ಪ್ರೀತಿಯಿಂದ ನೆನಪು ಮಾಡೋದೇ ಯೋಗ. ಆ ನೆನಪಿಂದ ಉತ್ಪತ್ತಿಯಾಗೋ ಶಕ್ತಿಯೇ ಅಗ್ನಿ. ಆ ಅಗ್ನಿಯಲ್ಲಿ ನಮ್ಮ ಹಳೆಯ ಪಾಪಕರ್ಮಗಳು ಸುಟ್ಟು ಬೂದಿಯಾಗುತ್ತೆ. ಇದು ಒಂದ್ ರೀತಿ ನಮ್ಮ ಕರ್ಮದ ಅಕೌಂಟ್ ಕ್ಲೀನ್ ಮಾಡೋ ಥರ. ನಿಖರವಾಗಿ ದೇಹವನ್ನ ಸುಡೋದ್ರಿಂದ ಅಕೌಂಟ್ ಕ್ಲೋಸ್ ಆಗಲ್ಲ, ಆದ್ರೆ ಧ್ಯಾನದಿಂದ ಅಕೌಂಟ್ ಕ್ಲಿಯರ್ ಆಗುತ್ತೆ. ಓಕೆ, ಹಾಗಾದ್ರೆ ಜ್ಞಾನ ಇದೆ, ಅದನ್ನ ಪಾಲ್ಸೋ ದಾರಿನೂ ಇದೆ. ಆದ್ರೆ ಬರೀ ತಿಳ್ಕೊಂಡ್ರೆ ಸಾಕಾಗತ್ತಾ? ಇಲ್ಲ, ಖಂಡಿತ ಸಾಲಲ್ಲ. ಈ ಬಗ್ಗೆ ಪ್ರವಚನದಲ್ಲಿ ಪಂಡಿತನ ಒಂದು ಕ್ಲಾಸಿಕ್ ಉದಾಹರಣೆ ಇದೆ. ಅದು ನಂಗೆ ಬಹಳ ಇಷ್ಟ ಆಯ್ತು. ಹೌದು, ಆ ಉದಾಹರಣೆ ಬಹಳ ಪರಿಣಾಮಕಾರಿ. ಪಂಡಿತನೊಬ್ಬ ನದಿ ದಡದಲ್ಲಿ ನಿಂತು ರಾಮ ರಾಮ ಅಂತ ಹೇಳಿ ನೀವು ಸುಲಭವಾಗಿ ನದಿ ದಾಡ್ತಿಲಿ ಅಂತ ಎಲ್ರಿಗೂ ಉಪದೇಶ ಮಾಡ್ತಿರ್ತಾನೆ. ಅವನ ಮಾತು ಕೇಳಿ ಜನ ನದಿ ದಾಡ್ತಾರೆ. ಹೌದು, ಅನೇಕರು ದಾಡ್ತಾರೆ. ಆದರೆ ಸ್ವತಃ ಆ ಪಂಡಿತ ಮಾತ್ರ ವಿಕಾರಗಳೆಂಬ ಸುಳಿಯಲ್ಲಿ ಸಿಕ್ಕಾಕೊಂಡು ಮುಳುಗಿ ಹೋಗ್ತಾನೆ. ಇದರ ಅರ್ಥ ಸ್ಪಷ್ಟ. ಬರೀ ಬಾಯಿ ಮಾತಿನ ಜ್ಞಾನಕ್ಕೆ ಬೆಲೆ ಇಲ್ಲ. ಖಂಡಿತ ಇಲ್ಲ. ನಾವು ಏನನ್ನ ಹೇಳ್ತೀವೋ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಆ ಮಾತಿಗೆ ಶಕ್ತಿ. ಇಲ್ಲದಿದ್ರೆ ನಾವು ಹೇಳೋದು ಬೇರೆಯವ್ರಿಗೂ ಉಪಯೋಗ ಆಗ್ಬೋದು, ಆದ್ರೆ ನಮಗಾಗಲ್ಲ. ಕರೆಕ್ಟ್. ಕೆಲವೊಮ್ಮೆ ಹೇಳೋರಿಗಿಂತ ಕೇಳೋರೆ ಹೆಚ್ಚು ತೀಕ್ಷ್ಣವಾಗಿ ಮುಂದೋಗ್ಬಿಡ್ತಾರೆ. ಯಾಕೆಂದ್ರೆ ಅವರು ಕೇಳಿದ್ದನ್ನ ಪ್ರಾಮಾಣಿಕವಾಗಿ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ. ಅದಕ್ಕೆ ಧಾರಣೆಗೆ ಅಷ್ಟು ಮಹತ್ವ. ಹೌದು. ಸರಿ, ಹಾಗಾದ್ರೆ ಕೇವಲ ತಿಳಿದುಕೊಳ್ಳೋದ್ರಿಂದ ಆಗೋದಕ್ಕೆ ಅಂದ್ರೆ ಫ್ರಮ್ ನೋಯಿಂಗ್ ಟು ಬೀಯಿಂಗ್ ನಾವೇನ್ ಮಾಡ್ಬೇಕು? ಪ್ರಾಯೋಗಿಕ ಸಲಹೆಗಳೇನು? ಎರಡೂ ಬಹಳ ಮುಖ್ಯವಾದ ಸಲಹೆಗಳಿದೆ. ಮೊದಲನೆಯದು, ಮುಟ್ಟಿದರೆ ಮುನಿ ಆಗ್ಬಾರ್ದು. ಚೂಯಿ ಮುಯಿ ಗಿಡ. ಹೌದು. ಸ್ವಲ್ಪ ಮುಟ್ಟಿದ್ರೆ ಸಾಕು, ಅದು ಎಲೆ ಮುದುರ್ಕೊಳ್ಳುತ್ತೆ. ಹಾಗೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಮನ್ಸಿಗಚ್ಕೊಂಡು ಬೇಜಾರ್ ಮಾಡ್ಕೊಂಡು ನಮ್ಮ ಮೂಡ್ ಹಾಳು ಮಾಡ್ಕೋಬಾರ್ದು. ನನಗೆ ಗೊತ್ತಿರೋ ಕೆಲವರು ನೆನಪಾದ್ರು. ಯಾರೋ ಏನೋ ಅಂದ್ರು, ಪರಿಸ್ಥಿತಿ ಹೀಗಿತ್ತು ಅಂತ ನಮ್ಮ ಮನಸ್ಥಿತಿಯ ರಿಮೋಟ್ ಕಂಟ್ರೋಲನ್ನ ಬೇರೆಯವರ ಕೈಗೆ ಕೊರಬಾರ್ದು. ಆದ್ರೆ ನಮ್ಮ ಸುತ್ತಮುತ್ತ ಪರಿಸ್ಥಿತಿ ಹಾಗಿದ್ದಾಗ ಅಚಲವಾಗಿ ಶಾಂತವಾಗಿ ಇರೋದು ಹೇಗೆ ಸಾಧ್ಯ? ಅದಕ್ಕೆ ದೈವಿ ಗುಣಗಳ ಧಾರಣೆ ಬೇಕು ಅಂತೇಳೋದು. ದೇವತೆಗಳ ಚಿತ್ರ ನೋಡಿ, ಅವರು ಯಾವಾಗ್ಲೂ ಪ್ರಸನ್ನವಾಗಿ ಶಾಂತವಾಗಿರ್ತಾರೆ. ಅವರ ಮುಖದಲ್ಲಿ ಗಾಬರಿ ಚಿಂತೆ ಕಾಣಿಸಲ್ಲ. ನಿಜ. ಹಾಗೆ ಅಚಲ ಅಡೋಲ ಸ್ಥಿತಿಯಲ್ಲಿರ್ಬೇಕು. ನಮ್ಮ ಆ ಸ್ಥಿತಿಯೇ ನಾವು ಜಗತ್ತಿಗೆ ನೀಡೋ ಅತಿದೊಡ್ಡ ಸೇವೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಸ್ಥಿತಿಯೇ ಸೇವೆ ಅಂತ ಹೇಳಿದ್ರಿ. ಹೌದು. ಹಾಗಾದ್ರೆ ನಾವು ಹೊರಗೆ ಹೋಗಿ ಮಾಡೋ ಸೇವೆ, ಭಾಷಣ ಮಾಡೋದು, ಜ್ಞಾನ ಹೇಳೋದು, ಅದ್ರ ಬಗ್ಗೆ ಏನು ಹೇಳಲಾಗಿದೆ? ಅದರ ಬಗ್ಗೆನೇ ಎರಡನೇ ಸಲಹೆ ಇರೋದು. ಓಕೆ. ನಾವು ಇತರರಿಗೆ ಏನ್ ಹೇಳ್ತೀವೋ ಅದನ್ನ ಮೊದಲು ನಾವು ಆಚರಿಸ್ಬೇಕು. ನಿಜವಾದ ಸೇವೆ ಅಂದ್ರೆ ವೇದಿಕೆ ಮೇಲೆ ನಿಂತು ಗಂಟೆಗಟ್ಟಲೆ ಭಾಷಣ ಮಾಡೋದಲ್ಲ. ಜ್ಞಾನವನ್ನ ನಮ್ಮ ನಡೆಯಲ್ಲಿ, ನಮ್ಮ ಮುಖದಲ್ಲಿ, ನಮ್ಮ ಸ್ಥಿತಿಯಲ್ಲಿ ತರಬೇಕು. ನಮ್ಮನ್ನ ನೋಡಿದವರಿಗೆ ಒಂದು ಪ್ರೇರಣೆ ಸಿಗ್ಬೇಕು. ಇವರ ತರಹ ನಾನು ಶಾಂತವಾಗಿ ಇರ್ಬೇಕು ಅಂತ ಅವರಿಗೆ ಅನಿಸ್ಬೇಕು. ನಿಖರವಾಗಿ. ಇಂಥ ಪ್ರಾಮಾಣಿಕ ಸೇವೆಗೆ ತಂದೆಯ ಪ್ರೀತಿ ಸಿಗೋದು. ಭಾಷಣಗಳಿಗಿಂತ ನಮ್ಮ ಅವಸ್ಥೆ ಅಥವಾ ನಮ್ಮ ಸ್ಥಿತಿ ಹೆಚ್ಚು ಪ್ರಿಯ. ಅದ್ಭುತ. ಅಂದ್ರೆ ನಮ್ಮ ಆಂತರಿಕ ಸ್ಥಿತಿಯೇ ನಮ್ಮ ಬಾಹ್ಯ ಪ್ರಭಾವವನ್ನ ನಿರ್ಧರಿಸುತ್ತೆ. ಈ ಧಾರಣೆಯ ಮೂಲಕ ನಾವು ಅಂತಿಮ ಗುರಿ ತಲುಪ್ತೀವಿ. ಇಲ್ಲಿ ಕರ್ಮಾತೀತ ಅವಸ್ಥೆ ಅಂತ ಒಂದು ದೊಡ್ಡ ಶಬ್ದ ಬಳಸಲಾಗಿದೆ. ಅದನ್ನ ಸ್ವಲ್ಪ ಸರಳವಾಗಿ ವಿವರಿಸ್ಬೋದಾ? ಖಂಡಿತ. ಕರ್ಮಾತೀತ ಅವಸ್ಥೆ ಅಂದ್ರೆ ಕರ್ಮದ ಬಂಧನದಿಂದ ಮೀರಿದ ಸ್ಥಿತಿ. ಅಂದ್ರೆ ನೀವು ಕೆಲಸ ಮಾಡ್ತೀರಿ, ಆದರೆ ಅದರ ಫಲಿತಾಂಶಕ್ಕೆ ಅಂದ್ರೆ ಹೊಗಳಿಕೆ, ತೆಗಳಿಕೆ, ಲಾಭ, ನಷ್ಟ ಇವುಗಳಿಗೆ ಅಂಟಿಕೊಳ್ಳಲ್ಲ. ನಿಮ್ಮ ಕ್ರಿಯೆಗಳು ಹಗುರಾಗಿರುತ್ತೆ. ಕರ್ಮ ಮಾಡಿದ್ರೂ ಅದರ ಲೇಪ ತಗಲಲ್ಲ. ಹೌದು. ಇದೊಂದು ರೀತಿಯ ಸಂಪೂರ್ಣ ಮಾನಸಿಕ ಸ್ವಾತಂತ್ರ್ಯ. ಮತ್ತೆ ಈ ವೈಯಕ್ತಿಕ ಸ್ಥಿತಿಗೂ ಮತ್ತು ಜಗತ್ತಿನ ಪರಿವರ್ತನೆಗೂ ಒಂದು ಸಂಬಂಧ ಕಲ್ಪಿಸಲಾಗಿದೆ. ಒಂದು ಕಡೆ ಸಾಧಕರು ಕರ್ಮಾತೀತ ಸ್ಥಿತಿ ತಲುಪ್ತಾರೆ, ಇನ್ನೊಂದು ಕಡೆ ಮಹಾಭಾರಿ ಯುದ್ಧದ ಮೂಲಕ ಹಳೆ ಜಗತ್ತು ವಿನಾಶವಾಗುತ್ತೆ ಅಂತ. ಇವೆರಡಕ್ಕೂ ಹೇಗೆ ಸಂಬಂಧ? ಹೌದು, ಇವೆರಡೂ ಒಂದಕ್ಕೊಂದು ಸಂಪರ್ಕ ಹೊಂದಿವೆ. ಒಂದು ಕಡೆ ನಮ್ಮಂತಹ ಆತ್ಮಗಳ ಶುದ್ಧೀಕರಣದ ಪ್ರಕ್ರಿಯೆ ತುತ್ತು ತುದಿ ತಲುಪುದಾಗ, ಇನ್ನೊಂದು ಕಡೆ ಪ್ರಕೃತಿಯ ಶುದ್ಧೀಕರಣದ ಪ್ರಕ್ರಿಯೆಯೂ ನಡೆಯುತ್ತೆ. ನಮ್ಮ ಕರ್ಮಾತೀತ ಸ್ಥಿತಿ ಸಿದ್ಧವಾದ ಕೂಡ್ಲೆ ಹಳೇ ಜಗತ್ತು, ಹಳೇ ಲೆಕ್ಕಾಚಾರಗಳು ಮುಗಿದು ನಾವು ಹೊಸ ಜಗತ್ತಿಗೆ ಹೋಗಕ್ಕೆ ತಯಾರಾಗ್ತೀವಿ. ಓ, ಇದು ಒಟ್ಟೊಟ್ಟಿಗೆ ನಡೆಯೋ ಪ್ರಕ್ರಿಯೆ. ಹೌದು. ಹಾಗಾದ್ರೆ ವಿನಾಶ ಅಂದಾಗ ಎಲ್ಲವೂ ನೀರಿನಲ್ಲಿ ಮುಳುಗೋ ಪ್ರಳಯ ಅಂತ ಅರ್ಥ ಮಾಡ್ಕೋಬೇಕಾ? ಇಲ್ಲ, ಆ ರೀತಿ ಪೂರ್ಣ ಜಲಾವೃತ ಆಗಲ್ಲ.
ಈ ಬೋಧನೆಗಳ ಪ್ರಕಾರ ಭಾರತವು ಅವಿನಾಶಿ ಖಂಡ, ಅದು ಉಳಿಯುತ್ತೆ. ಓಕೆ. ಆದರೆ ಇವತ್ತಿನ ವಿಶಾಲವಾದ ಭಾರತ ಒಂದು ಸಣ್ಣ, ಪವಿತ್ರವಾದ, ಸಂಪೂರ್ಣ ಸುಖ ಶಾಂತಿಯಿಂದ ತುಂಬಿದ ಸ್ವರ್ಗವಾಗಿ ಪರಿವರ್ತನೆಯಾಗುತ್ತೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುಂದರವಾದ ವರದಾನದ ಬಗ್ಗೆನೂ ಹೇಳಲಾಗಿದೆ. ಹೌದು, ಸಾಕಾರ ರೂಪದಲ್ಲಿ ತಂದೆಯನ್ನು ಸಮ್ಮುಖದಲ್ಲಿ ಅನುಭವಿಸುವ ಸಂಯುಕ್ತ ರೂಪಧಾರಿಯಾಗಿರಿ ಅಂತ. ಇದು ಕೇವಲ ಕಲ್ಪನೆಯಾ ಅಥವಾ ನಿಜವಾದ ಅನುಭವನ? ಇದು ಕೇವಲ ಕಲ್ಪನೆಯಲ್ಲ, ಇದು ಯಥಾರ್ಥ ಅನುಭವ. ದೇವರಿದ್ದಾರೆ ಅಂತ ಬುದ್ಧಿಯಿಂದ ತಿಳ್ಕೊಳ್ಳೋದು ಬೇರೆ, ಆದರೆ ಅವರು ಸದಾ ನನ್ನ ಜೊತೆಗಿದ್ದಾರೆ, ನನ್ನನ್ನು ನಡೆಸುತ್ತಿದ್ದಾರೆ ಅಂತೂ ಪ್ರತಿಕ್ಷಣ ಅನುಭವಿಸೋದೇ ಬೇರೆ. ಅಂತಹ ಒಂದು ಆಳವಾದ ಅನುಭವಕ್ಕೆ ಕೀಲಿ ಕೈ ಏನು? ಆ ಕೀಲಿ ಕೈ ಒಂದೇ ವಾಕ್ಯದಲ್ಲಿದೆ: ಒಬ್ಬ ತಂದೆ, ಬೇರೆ ಯಾರೂ ಇಲ್ಲ. ಏಕ್ ಬಾಪ್ ದೂಸರಾ ನಾ ಕೋಯಿ. ಹೌದು, ನಮ್ಮ ಬುದ್ಧಿಯಲ್ಲಿ, ನಮ್ಮ ಹೃದಯದಲ್ಲಿ ಕೇವಲ ಒಬ್ಬ ತಂದೆಯ ನೆನಪು ಸ್ಥಿರವಾಗಿದ್ದಾಗ, ಬೇರೆ ಯಾವುದೇ ವ್ಯಕ್ತಿ, ವಸ್ತು, ಸಂಬಂಧದ ಆಕರ್ಷಣೆ ಇಲ್ಲದಿದ್ದಾಗ ಈ ಸಂಯುಕ್ತ ಸ್ವರೂಪದ ಅನುಭವ ಸಹಜವಾಗುತ್ತೆ. ದೀನಿತೋ ಪಾಟು ಇನ್ನೊಂದು ಅದ್ಭುತ ಕಲ್ಪನೆ ಇದೆ: ಜೀವನ್ಮುಕ್ತ ಸ್ಥಿತಿ. ಹೌದು. ಅಂದ್ರೆ ಈ ದೇಹದಲ್ಲೇ ಇದ್ರೂ ಎಲ್ಲ ಬಂಧನಗಳಿಂದ ಮುಕ್ತರಾಗೋದು. ಇದನ್ನೇ ಈ ಸಮಯದ ಅಂತಿಮ ಗುರಿ ಅಂತ ಹೇಳಲಾಗಿದೆ. ಕರೆಕ್ಟ್. ಹಾಗಾದ್ರೆ ಈ ಜೀವನ್ಮುಕ್ತಿ ಅಂದ್ರೆ, ಈಗ ನಾವು ಕಾರು ಓಡಿಸ್ತಾ ಇರ್ತೀವಿ, ನಾವದೇ ಕಾರು ಅಂತ ಅನ್ಕೊಡಲ್ಲ. ನಾನು ಚಾಲಕ ಅಂತ ಗೊತ್ತಿರುತ್ತೆ. ಹೌದು, ಕಾರಿಗೆ ಗೀಚಾದ್ರೆ ಅದು ನನಗಾದ ಗಾಯ ಅಲ್ಲ ಅಂತ ಗೊತ್ತಿರುತ್ತೆ. ಹಾಗೆಯೇ ಈ ದೇಹವೆಂಬ ಕಾರಿನ ಚಾಲಕ ನಾನು ಅನ್ನೋ ಅರಿವಿನಲ್ಲಿರೋದೇ ಜೀವನ್ಮುಕ್ತ ಸ್ಥಿತಿ ಅಂತಾನಾ? ಅತ್ಯುತ್ತಮ ಹೋಲಿಕೆ, ನಿಖರವಾಗಿ ಅದೇ. ಈ ದೇಹಾಭಿಮಾನವೇ ಎಲ್ಲಾ ಬಂಧನಗಳ ಬೇರು. ನಾನು ಈ ದೇಹ ಅನ್ನೋ ತಪ್ಪು ತಿಳುವಳಿಕೆ. ಯಾವಾಗ ನಾವು ನಮ್ಮನ್ನ ಚಾಲಕ ಅಂದ್ರೆ ಆತ್ಮ ಅಂತ ಅರ್ಥ ಮಾಡಿಕೊಂಡು ಸ್ಥಿರವಾಗಿರ್ತೀವೋ, ಆಗ ದೇಹಕ್ಕೆ ಬರೋ ನೋವು, ನಲಿವು, ಮಾನ ಅಪಮಾನ ನಮ್ಮನ್ನ ಅಲುಗಾಡ್ಸಲ್ಲ. ಖಂಡಿತ ಇಲ್ಲ. ಉಳಿದ ಎಲ್ಲಾ ಬಂಧನಗಳು ತಾವಾಗಿಯೇ ಕಳಚಿ ಬೀಳುತ್ತವೆ. ದೇಹದಲ್ಲಿದ್ರೂ ಅದರಿಂದ ನಿರ್ಲಿಪ್ತರಾಗಿರೋದೇ ಜೀವನ್ಮುಕ್ತಿ. ಹಾಗಾದ್ರೆ ಇವತ್ತಿನ ಚರ್ಚೆಯ ಸಾರಾಂಶವನ್ನ ಒಮ್ಮೆ ನೋಡೋಣ. ಖಂಡಿತ. ಮೊದಲನೆಯದಾಗಿ, ರೂಪ ಮತ್ತು ನಿರಾಕಾರ ಅನ್ನೋ ದೊಡ್ಡ ಗೊಂದಲಕ್ಕೆ ಉತ್ತರ ಇವೆರಡನ್ನೂ ಒಂದು ಸಂಯುಕ್ತ ಶಕ್ತಿಯಾಗಿ ನೋಡೋದು. ಹೌದು. ಎರಡನೆಯದಾಗಿ, ದುಃಖದಿಂದ ನಿಜವಾದ ಮುಕ್ತಿ ಸಿಗೋದು ದೇಹವನ್ನ ನಾಶ ಮಾಡೋದ್ರಿಂದಲ್ಲ, ದೇಹಾಭಿಮಾನವನ್ನ ಧ್ಯಾನದ ಮೂಲಕ ಬದಲಾಯಿಸೋದ್ರಿಂದ. ಮೂರನೇದಾಗಿ, ನಮ್ಮ ಅತಿ ದೊಡ್ಡ ಪ್ರಭಾವ ಇರೋದು ನಾವು ಏನು ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಯಾವ ಸ್ಥಿತಿಯಲ್ಲಿದ್ದು ಅದನ್ನ ಮಾಡ್ತೀವಿ ಅನ್ನೋದ್ರ ಮೇಲೆ. ಕರೆಕ್ಟ್. ನಮ್ಮ ಶಾಂತ ಸ್ಥಿತಿಯೇ ನಿಜವಾದ ಸೇವೆ, ಮತ್ತು ಅಂತಿಮವಾಗಿ ನಮ್ಮ ಗುರಿ ಕರ್ಮಾತೀತ ಅಥವಾ ಜೀವನ್ಮುಕ್ತ ಸ್ಥಿತಿಯನ್ನ ತಲುಪೋದು. ಅಂದ್ರೆ ಈ ದೇಹದಲ್ಲಿದ್ರೂ ಒಬ್ಬ ಸಾಕ್ಷಿಯಾಗಿ, ಚಾಲಕನಾಗಿ, ಹಗುರವಾಗಿ ಜೀವನ ನಡೆಸೋದು. ಅಷ್ಟೇ. ಅತ್ಯುತ್ತಮ ಸಾರಾಂಶ. ಇಂದಿನ ಈ ಚರ್ಚೆ ನಮ್ಮ ನಂಬಿಕೆಯ ಅಡಿಪಾಯವನ್ನ ಇನ್ನಷ್ಟು ಗಟ್ಟಿಗೊಳಿಸಿದೆ ಅಂತ ನಾನ್ ಭಾವಿಸ್ತೀನಿ. ಹಾಗಾದ್ರೆ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚೋ ಪ್ರಶ್ನೆಯೊಂದಿಗೆ ಮುಗ್ಸೋಣವೇ? ಖಂಡಿತ. ಈ ಚರ್ಚೆಯಲ್ಲಿ ನಾವು ಜೀವನ್ಮುಕ್ತ ಸ್ಥಿತಿ ಬಗ್ಗೆ ಮಾತಾಡ್ದ್ವಿ. ದೇಹದಲ್ಲಿ ಜೀವಂತವಾಗಿರುವಾಗಲೇ ಎಲ್ಲಾ ಬಂಧನಗಳಿಂದ ಮುಕ್ತವಾದ ಸ್ಥಿತಿ. ಈ ಸ್ಥಿತಿಯನ್ನ ಅನುಭವಿಸೋದು ಅಂದ್ರೆ ನಿಜವಾಗಿ ಏನು, ಮತ್ತು ಆ ಸ್ಥಿತಿಯ ಕಡೆಗೆ ಒಂದು ಹೆಜ್ಜೆ ಇಡೋಕೆ ನಮ್ಮ ದೈನಂದಿನ ಜೀವನದಲ್ಲಿ ಯಾವ ಒಂದು ಸಂಘ ಬದಲಾವಣೆಯನ್ನ ಇವತ್ತಿನಿಂದಲೇ ಮಾಡಿಕೊಳ್ಳಬಹುದು, ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚಿಸಿ.